ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿನಗಳ ನಂತರ ಸಿರಿ ಚಾನಲಲ್ಲಿ ಅಡುಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಾಕ್ತೀನಿ. ಯಾಕಂದ್ರೆ ಹೊಸ ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿವಿ ನಾವು. ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದೆ, 1 ರಿಂದ 1.5 ತಿಂಗಳವರೆಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರುವಂತಹ ಸ್ಪ್ರಿಂಗ್ ಆನಿಯನ್ ಅಥವಾ ತಪ್ಪಲೆ ಉಳ್ಳಾಗಡ್ಡಿ ಅಂತೀವಲ್ಲ, ಉಳ್ಳಾಗಡ್ಡಿ ಸೊಪ್ಪಿನಿಂದ ಮಾಡಿರುವಂತಹ ಪಲ್ಯ ಇದು. ವಿತ್ ನೆಂದಿರುವಂತಹ ಕಡಲೆಬೇಳೆಯನ್ನು ಹಾಕಿಬಿಟ್ಟು ಈ ಪಲ್ಯವನ್ನು ಯಾವ ರೀತಿ ಮಾಡೀನಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ. ಈ ಪಲ್ಯನ ಮಾಡೋದಕ್ಕೆ ಒಂದು 4 ರಿಂದ 5 ಗಂಟೆವರೆಗೂ ಕಡಲೆಬೇಳೆನ ಈ ರೀತಿ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಅದರಲ್ಲಿರುವಂತಹ ನೀರೆಲ್ಲ ಜಾನಿ ರೆಡಿ ಮಾಡಿ ಇಟ್ಕೊಂಡಿನಿ. ಅದೇ ರೀತಿಯಾಗಿ ಸ್ಪ್ರಿಂಗ್ ಆನಿಯನನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಈ ರೀತಿ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ. ಒಗ್ಗರಣೆಗೆ ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ನಾವು ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ನಮ್ಮ ಬಟ್ಟೆ ಅಂಗಡಿಯ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಯಾರ್ಯಾರು ನೋಡಬೇಕು ಅಂತಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ಆ ಬಟ್ಟೆ ಅಂಗಡಿ ಮೇಲೆ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕಲಬುರಗಿಯಲ್ಲಿರುವಂಥವರು ಜೇವರ್ಗಿ ಕಾಲನಿಯಲ್ಲಿ ನಮ್ಮ ಶಾಪ್ ಬರ್ತೈತಿ. ಅಲ್ಲಿ ನೀವು ವಿವಿಧ ರೀತಿಯಾದಂತಹ ಟಾಪ್ಸ್, ಅಂಡರ್ ಗಾರ್ಮೆಂಟ್ಸ್, ಶಾರ್ಟ್ ಟಾಪ್ಸ್, ಲಾಂಗ್ ಟಾಪ್ಸ್, ಜೀನ್ಸ್ ಪ್ಯಾಂಟ್ಸ್, ಎಲ್ಲ ರೀತಿಯಾದಂತಹ ಲೇಡೀಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಟಾಪ್ಸ್ ಐಟಮ್ಸ್ಗಳನ್ನು ನೋಡ್ಬೋದು. ಈಗ ಎಣ್ಣೆ ಕಾಯ್ದೈತಿ, ಜೀರಿಗೆ ಸಾಸಿವೆನ ಹಾಕ್ಕೊಂಡಾದ್ಮೇಲೆ ನೆನೆಸ್ಕೊಂಡಿರುವಂತಹ ಕಡಲೆಬೇಳೆಯನ್ನು ಅದರಲ್ಲಿರುವಂತಹ ನೀರನ್ನು ಚೆನ್ನಾಗಿ ಜಾನ್ಬಿಟ್ಟು ಈ ರೀತಿ ಎಣ್ಣೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗ್ತೈತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ. ಅಲ್ಲಿವರೆಗೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಕಡಲೆಬೇಳೆಯನ್ನು ಫ್ರೈ ಮಾಡ್ಕೊಳ್ರಿ. ಹಸಿಯಾಗಿರುವಂಥದ್ದು ಸ್ವಲ್ಪ ಫ್ರೈ ಮಾಡ್ಕೊಂಡಾಗ ಕಲರ್ ಚೇಂಜ್ ಆಗ್ತೈತಿ. ಹಾಗೆ ನಮ್ಮ ಬಟ್ಟೆ ಅಂಗಡಿಯ ರೆಡಿಮೇಡ್ ಬಟ್ಟೆ ಅಂಗಡಿ ಇದು. ಇದರ ಹೆಸರು ಲೇಡೀಸ್ ಫ್ಯಾಷನ್ ಝೋನ್ ಅಂತ ಹೇಳಿ. ಈಗ ರೀಸೆಂಟಾಗಿ 1.5 ತಿಂಗಳಾಯಿತು ಈ ಶಾಪನ್ನು ಓಪನ್ ಮಾಡಿ. ಸ್ವಲ್ಪ ಅದರಲ್ಲೇ ಬ್ಯುಸಿ ಆಗಿದೆ, ಯಾವುದೇ ಅಡುಗೆ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಈ ರೀತಿ ಕಡಲೆಬೇಳೆ ಚೆನ್ನಾಗಿ ಬೆಂದಾದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಆನಿಯನನ್ನು, ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ರಿ. ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಕಡಲೆಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗೈತೆ ನೋಡ್ರಿ. ಹಸಿ ಇದ್ದಿದ್ದಕ್ಕೂ ಮತ್ತು ಫ್ರೈ ಮಾಡ್ಕೊಂಡಿದ್ದಕ್ಕೂ ಸ್ವಲ್ಪ ಚೇಂಜ್ ಗೊತ್ತಾಗ್ತೈತಿ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ. ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಸ್ಪ್ರಿಂಗ್ ಆನಿಯನನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರ್ತೈತಿ. ಕಡಲೆಬೇಳೆ ಬದಲಾಗಿ ನೀವು ತೊಗರಿಬೇಳೆಯನ್ನು ಕೂಡ ಬಳಸ್ಬೋದು. ತೊಗರಿಬೇಳೆಯನ್ನು ಕೂಡ ನಾವು 3 ರಿಂದ 4 ಗಂಟೆವರೆಗೂ ನೆನೆಸಿಟ್ಬಿಟ್ಟು ಅದರಲ್ಲಿರುವಂತಹ ನೀರೆಲ್ಲ ಚೆನ್ನಾಗಿ ಜಾನ್ಸಿ ಈ ರೀತಿ ಪಲ್ಯ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ. ಅಚ್ಚ ಖಾರದ ಪುಡಿ ಬದಲಾಗಿ ನೀವು ಮೆಣಸಿನಕಾಯನ್ನು ಕೂಡ ಬಳಸ್ಬೋದು, ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬೋದು. ಈಗ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ಇವುಗಳನ್ನೆಲ್ಲ ಹಾಕೊಂಡಾದ್ಮೇಲೆ ಇನ್ನೊಂದು ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಕಲಿಸ್ಬಿಟ್ಟು ಅರಿಶಿಣ ಪುಡಿ ಮತ್ತು ಅಚ್ಚ ಖಾರದ ಪುಡಿಯ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ನನ್ನ ಚಾನಲಲ್ಲಿ ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಮಿಕ್ಕಿರುವಂತಹ ಚಪಾತಿಯಿಂದ ಚಪಾತಿ ಅವಲಕ್ಕಿ ಅಥವಾ ಚಪಾತಿ ಉಪ್ಪಿಟ್ಟು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಟ್ಟಿನಿ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆ ಚಪಾತಿ ಅವಲಕ್ಕಿ ವಿಡಿಯೋವನ್ನು ನೋಡ್ಬೋದು. ಈಗ ತಪ್ಪಲೆ ಉಳ್ಳಾಗಡ್ಡಿ ಬಳಸಿ ಮಾಡಿರುವಂತಹ ಕಡಲೆಬೇಳೆ ಪಲ್ಯ ಪೂರ್ತಿಯಾಗಿ ರೆಡಿಯಾಗೈತಿ. ತಪ್ಪಲೆ ಉಳ್ಳಾಗಡ್ಡಿ ಕಡಲೆಬೇಳೆ ಪಲ್ಯ ಸರ್ವ್ ಮಾಡೋದಕ್ಕೆ ರೆಡಿಯಾಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಿ. ಹಾಗೆ ನಾನು ಮಾಡುವಂತಹ ಅಡುಗೆ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಧನ್ಯವಾದ.